ನಮಸ್ಕಾರ. ನಾನು ರಾಜ ಮೈನುದ್ದೀನ್ ಎಂ ಜಮಾದಾರ್ ದೋರ್ನಳ್ಳಿ ಕೆಪಿಸಿಸಿ ರಾಜ್ಯ ಸಂಯೋಜಕರು ಹಾಗೂ ಕಿಸಾನ್ ಕಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿನ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಬಜೆಟ್ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಒಂದು ಮಲತಾಯಿ ಧೋರಣೆ ತೋರಿಸಿದ್ದಾರೆ. ಇವತ್ತಿನ ದಿನ ನಮ್ಮ ಏನಿದೆಯಲ್ಲ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟೋ ಬಡಬಗ್ಗರಿಗೆ ಇವತ್ತಿನ ಗ್ಯಾರಂಟಿ ಯೋಜನೆಗಳು ಕೊಟ್ಟು ಒಳ್ಳೆಯ ಕೆಲಸ ಮಾಡಿದೆ, ಹಾಗೂ ಒಳ್ಳೆಯ ಯೋಜನೆಗಳು ಮುಟ್ಟಿಸ್ಯಾರೆ, ಪ್ರತಿಯೊಬ್ಬ ಬಡವರಿಗೆ ಮುಟ್ಟ್ಯಾವು. ಆದರೆ ಕೇಂದ್ರ ಸರ್ಕಾರ ಮಾಡತಕ್ಕಂಥ ಒಂದು ತಾರತಮ್ಯ ಹಾಗೂ ಮಲತಾಯಿ ಧೋರಣೆ ಇದೊಂದು ದೊಡ್ಡ ಒಂದು ದೇಶದ ಜನರಿಗೆ ಇವತ್ತಿನ ದಿನ ಆಘಾತಕ್ಕೀಡು ಮಾಡ್ಯಾರ. ಇವ್ರದ್ದು ಬಜೆಟ್ ಮಂಡನೆ ಮಾಡಿ ಅನ್ಯಾಯ ಏನಾಗಿದೆ ಅಂದ್ರೆ ಸರ್, ಸನ್ಮಾನ್ಯ ಶ್ರೀಮತಿ ಕೇಂದ್ರ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಜಿ ಅವರು ಇವತ್ತಿನ ದಿನ ಮಾಡ್ತಕ್ಕಂಥ ಬಜೆಟ್ ಇಡೀ ದೇಶಕ್ಕೆ ಮಾಡಿಲ್ಲ. ಅವರು 2 ರಾಜ್ಯಕ್ಕೆ ಸೀಮಿತ ಮಾಡ್ಯಾರ, ಒಂದು ಬಿಹಾರ್, ಒಂದು ಆಂಧ್ರ. ಇವೆರಡು ರಾಜ್ಯಕ್ಕೆ ಸೀಮಿತ ಮಾಡಿಲ್ಲ. ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ? ನಮ್ಮ ರಾಜ್ಯಕ್ಕೆ ಬಹಳ ಅನ್ಯಾಯ ಮಾಡಿದ್ದಾರೆ. ಅದು ಏನೇನಾಗಿದೆ? ನಮ್ಮ ರಾಜ್ಯಕ್ಕೆ ವಿಶೇಷ ಪ್ಯಾಕೇಜ್ ಕೊಡಬೇಕಾಗಿತ್ತು. ಹಾಗೂ ಒಂದು ನಮ್ಮ ರಾಜ್ಯಕ್ಕೆ ಎಷ್ಟು ಅಂದ್ರೆ ಒಂದು 25,000 30,000 ಬಜೆಟ್ ಕೊಡಬೇಕಾಗಿತ್ತು ನಮ್ಮ ರಾಜ್ಯಕ್ಕೆ. ಬರೀ 4-5 ಕೋಟಿ ಕೊಟ್ಟು ಇವು ಯಾವ ನ್ಯಾಯ ಸ್ವಾಮಿ ಇದು? ಈಗ ಅವ್ರು ಹೇಳ್ಯಾರಲ್ಲ, ಈಗ ಕಳೆದ ಎಲ್ಲ ಬಾರಿಗಿಂತ ಹೆಚ್ಚಿಗೆ ಕೊಟ್ಟಿವಿ ಅಂತಾನೆ ಹೇಳಕತ್ತಾರ. ಕಳೆದ ಬಾರಿ ಹೋಲಿಕೆ ಮಾಡಿದ್ರೆ ಇನ್ನೂ ಹೆಚ್ಚಾಗಿದೆ, ಆದ್ರೆ ಮುಂದಿನ ದಿನ ಇನ್ನೂ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳ್ಯಾರ. ಇದೆಲ್ಲ ಸುಳ್ಳಿನ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ. ಬಿಜೆಪಿ ಅಂದ್ರೆ ಸುಳ್ಳು ಅಂದ್ರೆ ಬಿಜೆಪಿ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬರೀ ಸುಳ್ಳಕಂತೆ ಅಧಿಕಾರ ಹಿಡಿದಾರ 2 ಸಲದಿಂದ 3 ಟೈಮ್. ಅಲ್ಲ, ಈಗ ಇನ್ನೆಷ್ಟು ಸುಳ್ಳು ಹೇಳ್ತಾರ? ಇನ್ನ ಏನ್ ಅನ್ಯಾಯ, ಎಲ್ಲೆಲ್ಲಿ ಅನ್ಯಾಯ ಆಗಿದೆ? ಬಹಳ ಅನ್ಯಾಯ ಆಗಿದೆ. ನಮ್ಮ ರಾಜ್ಯದಲ್ಲಿ ಹಲವಾರು ವಿಮಾನ ನಿಲ್ದಾಣಗಳು ಆಗ್ಬೇಕಾಗ್ಯಾವ, ಬಹಳಷ್ಟು ಆಗ್ಬೇಕಾಗಿದೆ ಸ್ವಾಮಿ. ಯಾವತ್ತು ಯಾವುದು ಒಂದು ಈಗ ಇನ್ನೇನು ಕೊಡ್ಬೇಕು? ಮತ್ತೆ ನೆಕ್ಸ್ಟ್ ಮುಂದೆ ಏನ್ ಮಾಡ್ಬೇಕು? ಮುಂದೇನಾದ್ರೆ ಇನ್ನೂ ಹೆಚ್ಚಿನ ವಿಮಾನ ನಿಲ್ದಾಣಗಳು, ಹಾಗೂ ನಮ್ಮ ರಾಜ್ಯದಲ್ಲಿ ವಿಶೇಷ ಪ್ಯಾಕೇಜ್ ಕೊಡಬೇಕು. ಮತ್ತೆ ನಮ್ಮ ರಾಜ್ಯಕ್ಕೆ ಒಂದು ಏನು ಬರ ಪರಿಹಾರ, ಮಳೆಯಿಂದ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಇವತ್ತಿನ ದಿನ ಹಲವಾರು, ನಮ್ಮ ಉತ್ತರ ಕರ್ನಾಟಕ, ಇವು ಹಲವಾರು ಜಿಲ್ಲೆಗಳು ಇವತ್ತಿನ ಮಳೆ ಹಾನಿಯಾಗ್ಯಾವ. ಈಗ ಇನ್ನೆಷ್ಟು ಕೊಡ್ಬೇಕಂತ ಹೇಳಿದ್ರೆ, ಹಂಗೆ ಕೊಡ್ಬೇಕಂದ್ರೆ ನಿಮ್ಮ ರಾಜ್ಯ ಸರ್ಕಾರ ಹೋಗಿ ಅಲ್ಲಿ ಕೇಳ್ಬೇಕಲ್ಲ. ಅದಕ್ಕಂತೇಳಿ ನೀತಿ ಆಯೋಗದ ಸಭೆ ಅಂತ ಇರ್ತದೆ, ಅಲ್ಲಿಗೆ ಹೋಗ್ಬೇಕು. ಅದನ್ನು ಬಿಟ್ಟು ಬಹಿಷ್ಕಾರ ಮಾಡ್ತಾರ ನಿಮ್ಮ ಮುಖ್ಯಮಂತ್ರಿಗಳಂತಂದ್ರೆ ಮತ್ತೆ ಇವ್ರ ಯಾವ ರೀತಿ ನೀವು ನ್ಯಾಯ ತಗೋತೀರಪ್ಪ? ಅಲ್ಲಿ ಹೋಗಿ ಕೇಳೋಕ ಒಂದು ದಾರಿ ಇರ್ತದ, ಅಲ್ಲಿಗೆ ಯಾಕೆ ಹೋಗ್ಲಿಲ್ಲ? ಇಲ್ಲಿ ಕೇಳ್ರಿ, ಸಿಎಂ DSM ಅವ್ರ ನಿಯೋಗ ಒಂದು ತಿಂಗಳ ಮುಂಚೆನೆ ಹೋಗಿ ಬಂದಾರ. ಹಂಗಲ್ಲ, ನೀತಿ ಆಯೋಗ ಅಂತ ಇರ್ತದ. ಮೊದಲು ಯೋಜನಾ ಆಯೋಗ ಇರ್ತಿತ್ತು ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ. ಈಗ ನೀತಿ ಆಯೋಗ ಅಂತ ಮಾಡ್ರ. ಅಂದ್ರೆ ನೀತಿ ಆಯೋಗದ ಸಭೆಗೆ ಮುಖ್ಯಮಂತ್ರಿಗಳು ಹೋಗಿ ನಮಗೆ ಇಷ್ಟೆಷ್ಟು ಬೇಕು ಅಂತೇಳಿ ಕೊಡ್ಬೇಕು. ಅದು ಪದ್ಧತಿ ಆದ ಒಂದು. ಹೋಗೋದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟ ನಿಮ್ ಮುಖ್ಯಮಂತ್ರಿ, ನೀವು ಕೊಟ್ಟಾರಂತ ಒಂದು ತಿಂಗಳ ಮುಂಚೆನೆ ರಾಜ್ಯದ ಮುಖ್ಯಮಂತ್ರಿಗಳು ಅದಲ್ಲಪ್ಪ, ನೀತಿ ಆಯೋಗದಾಗ ಹೋಗಿ ಕೊಡ್ಬೇಕು. ಎಲ್ಲನ ಹೋಗಿ ಬೀರೆ ಕೊಟ್ರೆ ಕೊಡಲ್ಲ. ನಿಮ್ಮ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಗೆ ಹೋಗಿ ಕೊಡ್ಬೇಕು. ಅಲ್ಲಿ ಹೋಗ್ಲಾರ್ದೆ ನಾವು ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ರಾಜ್ಯಕ್ಕೆ ನಿಮ್ಮ ಮುಖ್ಯಮಂತ್ರಿಗಳೇ ಅನ್ಯಾಯ ಮಾಡ್ತಾರಂತಂದ್ರೆ ಇದು ಸರಿ ಅನ್ಸುತ್ತೆ? ಇದೆಲ್ಲ ಗೂಬೆ ಕೂರಿಸೋ ಕೆಲಸ ಬಿಜೆಪಿ ಅವ್ರು ಮಾಡ್ಲಕತ್ತಾರ. ಇವೆಲ್ಲ ಸುಳ್ಳು. ಇವೆಲ್ಲ ನೀತಿ ಆಯೋಗಕ್ಕೆ ಯಾಕೆ ಹೋಗ್ಲಿಲ್ಲ? ಯಾರು? ನಿಮ್ಮ ಮುಖ್ಯಮಂತ್ರಿಗಳು. ಅಲ್ರಿ, ನೀತಿ ಆಯೋಗ ಅವ್ರು ಕರೆದ್ರೆ ಹೋಗ್ಬೇಕಲ್ಲ. ಕರೆದಾರಲ್ಲ, ಇವರೇ ಹೋಗೋದಲ್ಲ, ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಾರಲ್ಲ. ಇವೆಲ್ಲ ಸುಳ್ಳು ವದಂತಿಗಳಿಗೆ ಕಿವಿ ಕೊಡಬಾರದು. ಆಯ್ತು.